ಸೊ ಫೈನಲಿ ಕಾಂತಾರ ಚಾಪ್ಟರ್ 1 ದಿ ಲೆಜೆಂಡ್ ಒಂದು ಟ್ರೈಲರ್ನ ಲಾಂಚ್ ಮಾಡಲಾಯಿತು. ಫೈನಲಿ ಏನೋ ಬಿಟ್ಟು ಕೊಡ್ದೇನೆ. ಹಾಗೆ ಇದರಲ್ಲೂ ಕೂಡ ನನಗೆ ಅನ್ನಿಸ್ತಾ ಹಾಗೆ ಎಲ್ಲನೂ ಬಿಟ್ಕೊಟ್ಟಿಲ್ಲ. ಓಕೆ, ಸೊ ಏನಕ್ಕೆ ಅಂದರೆ ನಿಮ್ಗೆ ಆಲ್ರೆಡಿ ಸ್ಟೋರಿ ಬ್ಯಾಕ್ ಡ್ರಾಪ್ ಗೊತ್ತು ಕಾಂತಾರ ಮೊದಲ ಮೂವಿಯಿಂದಾನೆ. ಸೊ ಇದರಲ್ಲಿ ನಾವು ಅದರೊಂದು ಬ್ಯಾಕ್ಗ್ರೌಂಡ್ನ ಎಲ್ಲಿಂದ ಈ ಒಂದು ದೈವ ಆರಾಧನೆ ಸ್ಟಾರ್ಟ್ ಆಯಿತು, ಅದರ ಹಿಂದಿನ ಕೆಲವೊಂದು ಕಥೆಗಳು, ಕೆಲವೊಂದು ಅನುಭವಗಳನ್ನ ಡೆಫಿನೆಟ್ಲಿ ನಾವು ಥಿಯೇಟ್ರಲ್ಲೇ ನೋಡಿ ತಿಳ್ಕೊಬೇಕು. ಏನಕ್ಕೆ ಇದು ಡೆಫಿನೆಟ್ಲಿ ಒಂದು ಎಕ್ಸ್ಪೀರಿಯನ್ಸ್ಗೆ ಮಾಡಿರ್ತಕ್ಕಂಥ ಸಿನಿಮಾ. ಹಾಗಾಗಿನೇ ಭಾಳಷ್ಟು ವಿಚಾರಗಳನ್ನ ಎಲ್ಲ ಒಂದು ಸಿನಿಮಾಗಳನ್ನ ಒಂದು ಲೈಟಾಗಿ ಗ್ಲಿಮ್ಸ್ ಥರ ನಿಮಗೆ ಕೊಡ್ತಾರೆ. ಸೊ ತುಂಬ ಚೆನ್ನಾಗಿ ಸೇಮ್ ಅದೇ ರೀತಿಯ ಒಂದು ಫೀಲ್ ಗುಡಲ್ಲಿ ಹಳೆ ಕಾಲದ ಒಂದು ರಾಜರ ಒಂದು ಗ್ರ್ಯಾಂಡ್ಯೂರ್ ಜೊತೆಗೆ ಕೆಲವೊಂದು ಸೀನ್ಗಳು ನಿಮ್ಗೆ ಗೊತ್ತು. ಅದರೊಳಗಡೆ ರುಕ್ಮಿಣಿ ವಸಂತ ಬರ್ತಾರೆ, ರಿಷಬ್ ಶೆಟ್ಟಿ, ಕೆಲವೊಂದು ಪ್ರಮೋದ್ ಶೆಟ್ಟಿ, ಇನ್ನೂ ಭಾಳಷ್ಟು ಪಾತ್ರಗಳು ಒಂದು ಇಂಟ್ರೊಡಕ್ಷನ್ ಬರುತ್ತೆ ನಿಮಗೆ. ಕೆಲವೊಂದು ಮೇಜರ್ ಸೀನ್ಗಳನ್ನ ಇಲ್ಲಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಗೆ ಆಡಿ ಗೊತ್ತಿರೋ ಪ್ರಕಾರ ಇದು ಹೊಂಬಾಳೆ ಅವ್ರ ಸಿನಿಮಾ. ಡೆಫಿನೆಟ್ಲಿ ಈ ಒಂದು ಸಿನಿಮಾಗೆ ಡೆಫಿನೆಟ್ಲಿ ಜಾಸ್ತಿ ಬಜೆಟ್ನ ಹಾಕಿದ್ದಾರೆ. ಆ್ಯಂಡ್ ಪ್ಲಸ್ ರಿಷಬ್ ಶೆಟ್ಟಿ ಅವರು ಡೈರೆಕ್ಷನ್ ಮಾಡಿರೋದು, ಆಮೇಲೆ ಮ್ಯೂಸಿಕ್ಕು ನಿಮ್ಗೆ ಗೊತ್ತು ಅಜನೀಶ್ ಅವ್ರದ್ದು, ಆಮೇಲೆ ಕ್ಯಾಮ್ರಾ ಕೂಡ ಅದ್ಭುತವಾಗಿದೆ. ಓವರಾಲ್ ಆಗಿ ಈ ಒಂದು ಸಿನಿಮಾನ ಇನ್ ಕೇಸ್ ನಿಮ್ಗೆ ಅಪ್ಪಿತಪ್ಪಿ ಈ ಟ್ರೈಲರ್ ನನಗೂ ಕೂಡ ಸಮಾಧಾನ ಕೊಟ್ಟಿಲ್ಲ ಒಂದು ಸೈಡ್ ಹೇಳ್ಬೇಕಂದ್ರೆ. ಏನಕ್ಕೆ ಅಂದರೆ ಇದು ಏನಂತಂದರೆ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ನು ಜಾಸ್ತಿ ಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯಗೂ ಕೂಡ ಕಾಮನ್. ಅದೇ ಥರನೇ ಹೇಳ್ತಿರೋದು. ಏನಕ್ಕೆ ಅಂದರೆ ಈ ಒಂದು ಸಿನಿಮಾ ಮೇಲೆ ನನಗಂತೂ ಭಾಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಹಾಗೆಯೇ ಈ ಒಂದು ಟ್ರೈಲರ್ ನೋಡಿದಾಗ ಕೆಲವೊಂದು ಸೀನ್ಗಳು ಇನ್ನೂ ಸ್ವಲ್ಪ ಚೆನ್ನಾಗಿರೋದು ತೋರಿಸ್ಬೇಕಿತ್ತು ಅಂತ ಅನಿಸಿದೆ. ಸೊ ಅದನ್ನೆಲ್ಲನೂ ಕೂಡ ಹೈಡ್ ಮಾಡಿರ್ತಾರೆ ನನಗೆ ಗೊತ್ತಿರೋ ಪ್ರಕಾರ. ಎಲ್ಲನೂ ಕೂಡ ಟ್ರೈಲರ್ಲೇ ಬಿಟ್ಟರೆ ಸಿನಿಮಾದಲ್ಲಿ ನೋಡ್ಲಿಕ್ಕೆ ಏನಿರೋದಿಲ್ಲ ಅನ್ನೋ ಕೂಡ ಭಾವನೆ ಬರುತ್ತೆ, ಎಲ್ಲನೂ ಬಿಟ್ಕೊಬಿಟ್ರೆ. ಸೊ ಹಾಗೆ ತಪ್ಪಲ್ಲ, ನನ್ನ ಎಕ್ಸ್ಪೆಕ್ಟೇಷನ್ ತಪ್ಪಲ್ಲ, ಹಾಗಾಗಿ ಅವ್ರು ಮಾಡಿರೋದು ತಪ್ಪಲ್ಲ. ಸೊ ಇಟ್ಸ್ ಗುಡ್. ಈ ಒಂದು ಸಿನಿಮಾನ ನಾವು ಥಿಯೇಟ್ರಲ್ಲೇ ಹೋಗಿಯೇ ಇದನ್ನು ಅನುಭವನ ಮಾಡಬೇಕು. ಇದು ಥಿಯೇಟ್ರಿಗೆ ಅಂತ ಮಾಡಿರೋಂಥ ಸಿನಿಮಾ. ಸೊ ಹಾಗಾಗಿ ಥಿಯೇಟ್ರಲ್ಲಿ ಸಿಗೋಣ ಅತಿ ಬೇಗ. ಸೊ ಅದಾದಮೇಲೆ ಅದ್ರ ರಿವ್ಯೂ ಕೂಡ ಮಾಡ್ತೀನಿ. ಸೊ ನಿಮಗೆ ಈ ಒಂದು ಟ್ರೈಲರ್ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸೊ ಇದು ನನ್ನ ಓವರಾಲ್ ಒಂದು ಫಸ್ಟ್ ಇಂಪ್ರೆಷನ್. ಜಸ್ಟ್ ಈಗ ನೋಡ್ತಾ ಇದ್ದೆ 2-3 ಭಾಷೆ ಒಂದು ಟ್ರೈಲರ್ನ ಕೂಡ ನೋಡ್ತಾ ಇದ್ದೆ, ತೆಲುಗು, ಹಿಂದಿ ಆ್ಯಂಡ್ ಕನ್ನಡದಿಂದ ಸ್ಟಾರ್ಟ್ ಮಾಡಿ. ಸೊ ಫಸ್ಟ್ ಇಂಪ್ರೆಷನ್ ಏನು ಅಂದ್ಕೊಂಡಿದ್ದೆ, ಏನು ಎಕ್ಸ್ಪೆಕ್ಟ್ ಮಾಡಿದ್ದು ಅದಿದೆ. ಏನು ಬೇಕಿತ್ತು ಅಂತ ಅಂದ್ಕೊಂಡಿದ್ದೆ ವಿಚ್ ಇಸ್ ಟೂ ಮಚ್, ಅದನ್ನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು, ಅದೂ ಇದೆ. ಸೊ ಅದನ್ನು ಬಿಟ್ಟರೆ ಟ್ರೈಲರ್ ಸೂಪರ್ ಆಗಿದೆ, ಅದ್ಭುತವಾಗಿದೆ. ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಹೋಗಿ ಇನ್ನೊಮ್ಮೆ ನೋಡಿಲ್ಲ ಅಂತಂದರೆ ಸೊ ನೋಡಿದವರು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಇದು ನನ್ನ ಒಂದು ಫಸ್ಟ್ ಇಂಪ್ರೆಷನ್ನು ಈ ಒಂದು ಕಾಂತಾರ ಚಾಪ್ಟರ್ 1 ದಿ ಲೆಜೆಂಡ್ ಸ್ಟೋರಿಯ ಒಂದು ಫಸ್ಟ್ ಇಂಪ್ರೆಷನ್ ಟ್ರೈಲರ್ದು. 2-3 ಸೈಡ್ ನೋಡಬೇಕು. ಪ್ರತಿಯೊಂದು ಡೀಟೇಲ್ನ ನೀವು ನೋಡಿದಾಗ, ಪ್ರತಿಯೊಂದು ಸೀನ್ಗಳನ್ನ ನೀವು ಬಿಡಿಸಿ ಹೇಳಿದಾಗ ಸ್ಪಾಯ್ಲರ್ ಬಂದುಬಿಡುತ್ತೆ ಮೇ ಬಿ. ಹಾಗೇನು ಯಾವುದನ್ನು ಕೂಡ ನಾನು ನಿಮಗೆ ಹೇಳ್ತಾ ಇಲ್ಲ. ಸೊ ನನಗೆ ಅನಿಸಿರೋದನ್ನು ಸಿನಿಮಾ ನೋಡಿದ ಮೇಲೆ ಡೆಫಿನೆಟ್ಲಿ ನನ್ನ ಒಂದು ಅಭಿಪ್ರಾಯನ ಆನೆಸ್ಟಾಗಿ ನಿಮ್ಮ ಹತ್ರ ಹೇಳ್ತೀನಿ. ಈಗ ಟ್ರೈಲರ್ ಬಗ್ಗೆ ನನಗೆ ಆನೆಸ್ಟಾಗಿ ಹೇಳಿದೆ ಅಂತ. ಸೊ ಬಿಕಾಸ್ ಸೊ ನನಗೆ ಅನಿಸ್ದಂಗೆ ಅವರ ತಲೆ ನೋಡ್ತಿರೋವಂಥದ್ದು ನನ್ನ ತಲೆ ನೋಡ್ತಿರೋದು ಒಂದೇ ಆಗಿದ್ದರೆ ಡೆಫಿನೆಟ್ಲಿ ಈ ಒಂದು ಟ್ರೈಲರಲ್ಲಿ ಎಲ್ಲನೂ ಕೂಡ ಓಪನ್ ಆಗಿ ಇಟ್ಟಿಲ್ಲ. ಸೊ ಎಲ್ಲ ಇದೆ, ಏನೋ ಎಕ್ಸ್ಪೆಕ್ಟ್ನ ಮಾಡ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಂತೂ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ನೀವು ಅದೇ ರೀತಿ ಈ ಒಂದು ಟ್ರೈಲರ್ ಏನು ಸೆಟ್ ಮಾಡಿದ್ದು ಆ ಎಕ್ಸ್ಪೆಕ್ಟೇಷನ್ಸೇ ಹಿಡ್ಕೊಂಡು ಹೋಗಿ ಬೆಟರ್ ಅಂತ ನನಗೆ ಅನಿಸುತ್ತೆ. ಬಟ್ ವಿಜುವಲ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಓವರಾಲ್ ಆಗಿ ಒಂದು ಎಕ್ಸ್ಪೆಕ್ಟೇಷನ್, ಒಂದು ಕ್ವಾಲಿಟಿ ಆಫ್ಟರ್ ಕಾಂತಾರ ಆದಮೇಲೆ ಸೊ ಡೆಫಿನೆಟ್ಲಿ ಇದನ್ನು ಸೆಟ್ ಮಾಡುತ್ತೆ ಅಂತ ಅಂದ್ಕೊತೀನಿ. ಆಲ್ ದ ಬೆಸ್ಟ್ ಫಾರ್ ಕಾಂತಾರ ಚಾಪ್ಟರ್ 1. ಓಕೆ, ರಿಷಬ್ ಶೆಟ್ಟಿ ಆ್ಯಂಡ್ ಆಲ್ ಟೀಮ್ಗೆ ಸಿಗೋಣ ಮೂವಿ ರಿವ್ಯೂ ಜೊತೆಗೆ. ಅಲ್ಲಿ ತನಕ ಸ್ಟೇ ಟ್ಯೂನ್, ಸಿಗ್ತಾ ಇರ್ತೀನಿ. ಇಷ್ಟು ದಿವಸ ಯಾವುದು ಒಳ್ಳೆ ಮೂವೀಸ್ಗಳು ಬಂದಿಲ್ಲ ಅಂತ ನಾನು ವೀಡಿಯೋ ಮಾಡೋಕ್ಕೆ ಮನಸ್ಸಿರಲಿಲ್ಲ, ಹಾಗಾಗಿ ವೀಡಿಯೋ ಮಾಡಿರಲಿಲ್ಲ. ಸಿಗೋಣ ಮತ್ತೆ ಕಾಂತಾರ ರಿವ್ಯೂ ಜೊತೆಗೆ. ಅಲ್ಲಿ ತನಕ